ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾಬಾಳೆ ಅನ್ನುವಂಥ ಸನ್ನಾಟವನ್ನು ನಮ್ಮ ಈ ವಾಹಿನಿಯ ಮುಖಾಂತರವಾಗಿ ನಾನು ಇದನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ತಿರುಳುಗನ್ನಡ ನಾಡು ಬೈಲಹೊಂಗಲ ಹಾಗೂ ಬೈಲವಾಡ. ಇಲ್ಲಿ ಈ ಸಂಗ್ಯಾಬಾಳೆ ಅನ್ನುವಂಥ ಈ ಒಂದು ಬೈಲ ಆಟವನ್ನು ರಚನೆ ಮಾಡಿದವರು ತಮಗೆಲ್ಲ ಗೊತ್ತಿರುವಂಥ ಬೈಲವಾಡದ ಪತ್ತಾರ ಮಾಸ್ತರು. ಅವರು ಈ ಕರೆ ಸಂಗ್ಯಾಬಾಳೆ ರಚನೆ ಮಾಡಬೇಕಾದ್ರೆ ಅಲ್ಲೇ ಒಂದು ಪರಿಸರದ ಒಂದು ಭಾಷೆಯನ್ನೇ ಉಪಯೋಗ ಮಾಡಿಕೊಂಡು ಅತ್ಯಂತ ಸುಶ್ರಾವ್ಯವಾಗಿ ರಂಜನೀಯವಾಗಿ ಹಾಡುಗಳು ಬರುವ ಹಾಗೆ ನಡಿಗೆಳೆ ಹೋಗೋನು ಪ್ಯಾಟ್ಯಾಗ ಮಾರುವಾಡ ರಂಗಡ್ಯಾಗ ಶಯನ್ ಸುಖ ಕೊಡಿಸ್ತೀನೋ ಗೆಳೆಯ ನನಗೆ ಈ ಹಾಡನ್ನು, ಹಾಗೆ ವ್ಯಾಪಾರಕ್ಕೆ ಹೋಗಬೇಡ್ರಿ ನನ್ನ ಮಾತು ಕೇಳರಿ ಪ್ರಾಣನಾಥ ಪ್ರಾಣನಾಥ ವ್ಯಾಪಾರಕ್ಕೆ ಹೋಗಬೇಡ್ರಿ ಅವತ್ತ ಈ ಒಂದು ಹಾಡಿನ ಸೊಗಡನ್ನು ಒಂದು ರಂಜನೀಯಾಗುವಂಥ ಈ ಒಂದು ನಾದಸ್ವರ ಕೇಳಿಕೊಂಡು ಯಾರಿಗಾದರೂ ರಂಜನೆ ಆಗ್ತೈತಿ. ಹಾಗೆ ಯಾತಕ್ಕೇನೋ ಕಡಿಮಿಲ್ಲೋ ಗೆಳೆಯ ನನಗೆ ಹಾಲು ಹೈನದೊಳಗೆ ಶಂಕರ ಕೊಟ್ಟ ಮರುತ್ತಾನೋ ಗೆಳೆಯ ನನಗೆ ಬೆಳ್ಳಿ ಬಂಗಾರ ಕಡಿಮಿಲ್ಲೋ ಗೆಳೆಯ ನನಗೆ ಮಾಸ್ತೈತೋ ಮಣಿಯಾಗ ತಂದೆ ತಾಯಿ ಪ್ರೀತಿ ಐತೋ ನನ್ನ ಮ್ಯಾಲ. ಈ ಒಂದು ಆಕರ್ಷಕ ಹಾಡುಗಳು ಗ್ರಾಮೀಣರ ಒಂದು ಹೃದಯ ಮಿಡಿತವನ್ನು ಹೆಚ್ಚಿಸುವಲ್ಲಿ ಸ್ಪಂದಿಸುವಲ್ಲಿ ಸಫಲ ಆದದ್ದನ್ನು ನಾವು ಕಾಣ್ತಾ ಇದ್ವಿ. ಇಂಥ ರಾಗರಂಜನೀಯವಾಗಿ ಬಂದಂಥ ಈ ಕತೆ ಮುಂದೆ ಪರಸ್ತ್ರೀಯ ಒಂದು ಸಂಘಕ್ಕಾಗಿ ಹಾತೊರೆಯುವಂಥ ಒಂದು ನಾಯಕ ಸಂಘ ಕೊನೆಗೆ ಪರಸ್ತ್ರೀಯರನ್ನು ಮುಟ್ಟಬಾರದು, ಪರಸ್ತ್ರೀಯರನ್ನು ನೋಡಬಾರದು, ಪರಸ್ತ್ರೀಯರನ್ನು ಕೆಣಕಬಾರದು. ಯಾಕಂದ್ರೆ ಸ್ತ್ರೀ ಅಂದರೆ ಒಂದು ಹೂವು ಇದ್ದಂಗೆ, ಹೂವು ಹೋಗಿ ಮುಳ್ಳಿಗೆ ಬಡಿದರೂ ಹೂವಿಗೇನು ತ್ರಾಸಾಗ್ತೈತಿ, ಹಾಗೇ ಮುಳ್ಳು ಹೋಗಿ ಹೂವಿಗೆ ತಾಕಿದ್ರು ಕೂಡ ಹೂವಿಗೇನು ತ್ರಾಸಾಕತಿ. ಹಂಗೆ ಹೆಣ್ಣು ಮಕ್ಕಳ ಜೀವನ ಅಂತಂದ್ರೆ ಅದು ಹೂವಿನಂಗೆ. ಅವು ಗಂಡಸರ ಸಂಘ ಮಾಡುವುದರಿಂದ ಅವರ ಜೀವನ ತಾನೇ ಕಾಲ ಮೇಲೆ ಕಲ್ಲು ಚೆಲ್ಕೊಂಡಂಗೆ ಆಕತಿ ಅನ್ನುವಂಥ ತಿಳುವಳಿಕೆಯನ್ನು ಇಲ್ಲಿ ಈ ಕಥೆಯಲ್ಲಿ ಹೇಳ್ತಾ ಬಂದರೂ ಕೂಡ ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅನ್ನುವಾಗೆ ಯಾರಿಗೆ ಒಂದು ಕಾಮ ಒಂದು ಚಟ ಅಂತಾರೆ ಗಂಟೆ ಬಿದ್ದರೆ ಅವ್ರು ಯಾರು ಹಿಡಿದ್ರೂ ಕೆಡೋದಿಲ್ಲ, ಯಾರ ಮಾತು ಅಲ್ಲಿ ನಾಟುವುದಿಲ್ಲ. ಮುಂದೆ ಇದರಿಂದ ನಮಗೆ ತೊಂದರೆ ಆಕತಿ ಲಕ್ಷಣ ಆಕತಿ ಎಂದು ಗೊತ್ತಿದ್ದರೂ ಕೂಡ ಧುಮುಕಿ ತಮ್ಮ ಜೀವನವನ್ನು ತಾವು ಹಾಳು ಮಾಡಿಕೊಳ್ಳುವಂಥ ಸನ್ನಿವೇಶ ಇಲ್ಲಿ ಚಿತ್ರಣ ಆಗಿದೆ. ಹಿಂಗೆ ಈರಣ್ಣನ ಹೆಂಡತಿ ಗಂಗಾ ಗರತಿ ಗಂಗಾ ಇದ್ದರೂ ಕೂಡ ಅನಿವಾರ್ಯವಾಗಿ ಅವಳು ಏನಂತ ತನ್ನ ಸರಿಗೆಯನ್ನು ಕಳ್ಕೊಂಡಾಗ ಆ ಸರಿಗೆ ಈ ಸಂಗ್ಯಾಗ ಸಿಕ್ಕಾಗ ಈ ಸಂಜ್ಞಾನ ಒಂದು ಪ್ರೀತಿ ಗಂಗಾನ ಮೇಲೆ ಅಂತಂದರೆ ಹೇಗಾದ್ರೂ ಮಾಡೋಕ್ಕೇನು ವಶಪಡಿಸ್ಕೊಳ್ಬೇಕು. ಹೆಣ್ಣು ಗಂಡಿನ ಒಂದು ಮೋಹ ತಾಕಲಾಟ ಕಾಮ ಅನ್ನೋದು ಇದು ಹಿಂಗೆ ಪರ್ಯವಸನ ಆಗುತ್ತೈತಿ ಅನ್ನೋದು ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಹೆಣ್ಣಿಗಾಗಿ ಸೋತವರು ಕೋಟಿ, ಮಣ್ಣಿಗಾಗಿ ಸೋತವರು ಕೋಟಿ ಅಂತ ಹೇಳ್ತಾರೆ. ಹೀಗಾಗಿ ಹೆಣ್ಣಿಗಾಗಿ ರಾಜ್ಯಗಳೆಲ್ಲ ಹಾಳಾಗಿ ಹೋಗಿದ್ದಾವೆ. ಹಾಗೆ ಜನಸಾಮಾನ್ಯರ ಬದುಕು ಕೂಡ ಹೆಣ್ಣು ಹೊನ್ನು ಮಣ್ಣಿಗಾಗಿ ತನ್ನತನವನ್ನು ಕಳ್ಕೊಂಡು ಮೌಲ್ಯಗಳನ್ನೆಲ್ಲ ಮಾಯ ಮಾಡಿಕೊಂಡು ಮಂಗ್ಯ ಆಗಂತ ಎಷ್ಟೋ ಪ್ರಸಂಗಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಆದರೂ ಕೂಡ ಗಂಗಾಳ ಒಂದು ಪ್ರೇಮ ಪಾಶಕ್ಕೆ ಬಿದ್ದಂಥ ಸಂಜ್ಞ ಅವಳ ಕೂಡ ರಮಿಸಬೇಕು ಅನ್ನುವಂಥ ಒಂದು ವಿಚಾರದಿಂದ ಏನೆಲ್ಲ ಹಗಲು ರಾತ್ರಿ ಬೀಳುತ್ತಾವೋ ಅಕ್ಕಿ ಕನಸ ಸಾಯ್ತೀನೋ ಉಪವಾಸ ಅಂದರೆ ಮನುಷ್ಯ ಒಮ್ಮೆ ಈ ಮೋಹ ಪ್ರೇಮ ಪಾಶಕ್ಕೆ ಬಿದ್ದಾಗ ಅಲ್ಲಿ ಯಾರ್ಯಾರೂ ಕಾಣುವುದಿಲ್ಲ. ತಮ್ಮದೇ ಅಂತ ಒಂದು ಲೋಕದೊಳಗೆ ಇದ್ದಾಗ ಅವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಕೆಟ್ಟ ಆಗತೈತೆ ಅನ್ನೋದು ಗೊತ್ತಿದ್ದರೂ ಕೂಡ ಈ ಪ್ರಪಾತದಾಗ ಬಿದ್ದಂಗೆ ಆಗಿಬಿಡ್ತದೆ. ಹಂಗೆ ಸಂಜ್ಞ ಪರಮಳವನ್ನವಿನಿಂದ ಅವಳಿಗೂ ಕಳ್ಕೊಂಡಂಥ ಆ ಸರಿಗೆ ಬಂಗಾರ ಸರಿಗೆಯನ್ನು ಕೊಟ್ಟಂಗೆ ಇದು ಮಾಡಿ ಅವಳ ಕೂಡ ಒಂದು ರಸಗಳಿ ಒಂದೇ ಒಂದು ರಾತ್ರಿ ಕಳೆಯೋದ್ರೊಳಗಾಗಿ
ಆ ಮುಂದೆ ಒಮ್ಮೆಗೆ ಆತಂಕ ಉತ್ಪನ್ನ ಆಗಿಬಿಡ್ತದೆ. ಅಯ್ಯೋ ಇನ್ನೇನು ಮಾಡೀನಿ ನಾನು, ಪರಸ್ತ್ರೀಯರನ್ನು ಮುಟ್ಟಬಾರ್ದಾಗಿತ್ತು ಆದರೂ ಮುಟ್ಟಿಬಿಟ್ನಿ. ಯಾಕೆ ಒಮ್ಮೆ ನಾಯಿ ಮುಟ್ಟಿದ ಕುಡುಕಿ ಅದು ಮತ್ತೆ ಪರಿಶುದ್ಧ ಆಗಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಷ್ಟು ತಿಳುವಳಿಕೆ ಇದ್ದರೂ ಕೂಡ ಮನುಷ್ಯ ತಪ್ತಾನ ಅಂದ ಕೂಡಲೇ ಏನು ಮಾಡಬೇಕಂದ್ರೆ ಅಷ್ಟರಾಗ ಅದೇನೋ ಕರ್ಮಧರ್ಮ ಸಂಯೋಗ ಅನ್ನೋ ಹಾಗೆ ಇವರಿಗೆ ಕೂಡಿದ ಒಂದು ಗಳಿಗೆ ಒಳಗಣ ಅಲ್ಲಿ ಹಿರಣ್ಯಗೆ ಸ್ವಪ್ನ ಬಿದ್ದು ಆ ಸ್ವಪ್ನದಾಗ ತಮ್ಮಗಳು ಮದುವೆ ಆದಂಗಾಗಿ ಅವ್ರ ಕೈಯಾಗ ಕಂಕಣ ಕಟ್ಟಿದಂಗೆ ತೋರಿ ಅಂಥ ಕೂಡಿದಂಥ ಎಲ್ಲ ಮಂದಿಯೊಳಗೆ ಹಿರಣ್ಯ ತನ್ನ ಹೆಂಡತಿ ಗಂಗಾಳನ್ನು ಕಳ್ಕೊಂಡು ಬಿಟ್ಟಿದಾನ. ಇವೆಲ್ಲ ಸೂಚನೆಗಳನ್ನು ನೋಡಿದರೆ ಏನೋ ಒಂದು ಆತಂಕ, ತೊಂದರೆ, ತಾಪತ್ರಯ, ಕೆಡಗಾಲ ಬಂದತಿ ತಿಳ್ಕೊಂಡು ತನ್ನ ಬ್ಯಾಗೇರಿ ಅಂದರೆ ಆಳ ಮನುಷ್ಯ ಬ್ಯಾಗೇರಿ ಕರ್ಕೊಂಡು ನಾವು ಹೆಂಗಾರ ಮಾಡಿ ಬೈಲಂಗಲಕ್ಕೆ ಹೋಗಿಬಿಡೋನು, ನಮ್ಮ ಮನ್ಯಾಗ ಏನೋ ಆಗೈತಿ ಅಂತೇಳಿ ನನಗೆ ಯಾಕೋ ಸಂಶಯ ಬರಾಕತ್ತೈತಿ, ಹೋಗಿಬಿಡೋನು ಬ್ಯಾಗೇರಿ ಅಂದ ಕೂಡಲೇ ಬ್ಯಾಗೇರಿ ಎಷ್ಟಾದರೂ ಆಳ ಮನುಷ್ಯ ಹಂಗಾರೆ ಸಾವುಕಾರ ಹೋಗೋಣ ಬರ್ರಿ ಅಂತ ಕರ್ಕೊಂಡು ಬಂದಾಗ ಬೈಲೊಂಗಲ್ ಊರು ಪ್ರವೇಶ ಮಾಡಬೇಕಂತ ನೋಡ್ರಿ ಅಗಸಿ ಬಾಲಂಗ ಕೂತಂಥ ಮಂದಿ ಗುನು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನು ಅದರಾಗ ದೊಡ್ಡವರ ಮನೆ ವಿಷಯವನ್ನು ಸಾಮಾನ್ಯ ಮಂದಿ ಬಾಯಿ ಬಿಚ್ಚಿ ಹೇಳೋದಿಲ್ಲ, ಬಾಯಿ ಬಿಚ್ಚಿ ಮಾತಾಡೋದಿಲ್ಲ. ಆದರೂ ಎಲ್ಲಿ ಬೆಂಕಿ ಅಂದರೆ ಹುಗಿ ಇರ್ತೈತಿ, ಅಲ್ಲಿ ತಳಗಡೆ ಬೆಂಕಿ ಇರತೈತಿ. ಇವರೇನೋ ಒಂದು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಏನೋ ಇವ್ರ ಮನ್ಯಾಗ ನಡೆದೈತಿ ಅನ್ನುವಂಥ ಒಂದು ಘಟನೆಯನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಅದಕ್ಕದು ಹೆಂಗೆ ಮಾತಂತಂದ್ರೆ ಅವ ಆಳ ಮನುಷ್ಯ ಆದವ ಬ್ಯಾಗೇರಿ ಆ ಸಾವುಕಾರನಲ್ಲಿ ಚಾವಡ್ಯಾಗ ನೀವು ವಿಶ್ರಾಂತಿ ತಗೋರಿ, ನಾನು ನಿಮ್ಮ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೇನೆ ಅಂತೇಳಿ ಬರುವಾಗ ಓಣ್ಯಾಗಿನ ಜನ ಸಹಿತ ಹಾಗೇ ಮಾತಾಡ್ತಾ ಇದ್ದಾರೆ. ಯಾರೂ ಒಬ್ಬರಿಗೆ ಬಾಯಿ ಬೆಚ್ಚನೂ ಹೇಳ್ತಾ ಇಲ್ಲ. ಏನು ಘಟನೆ ಆಗೈತೆ ಅಂತಂದ್ರೆ ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕುಡ್ದಂಗೆ, ಅದಕ್ಕೆ ಕಣ್ಣು ಮುಚ್ಚಿ ಹಾಲು ಕುಡ್ದು ಲೋಕದ ಮಂದಿ ಯಾರೂ ನೋಡೋಲ್ಲ ಅಂತ ತಿಳ್ಕೊಂಡ್ರು ಕೂಡ ಸಂಗ್ಯಾ ಮತ್ತು ಗಂಗಾಳ ಒಂದು ಪ್ರಣಯ ಸನ್ನಿವೇಶ ಅವ್ರು ಹೆಂಗೆ ಮಾಡಲಿ ಅದು ಹೂರಾಣ ಅವ್ರಿಗೆ ಗೊತ್ತೇ ಆಗೇ ಆಗೈತೆ. ಆದರೆ ದೊಡ್ಡವರ ಮನೆ ವಿಷಯ ಅಂದ್ಕೊಳ್ಳಿ ಯಾರೂ ಹೊರಗೆ ಮಾತನಾಡ್ದ ತಮ್ಮ ಗೌಪ್ಯವಾಗಿ ಗುನುಗುನು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ಸುದ್ದಿಗಳನ್ನು ಗ್ರಹಣ ಮಾಡಿದಂತೆ ಆಳ ಮನುಷ್ಯ ಬ್ಯಾಗೇರಿ ಈ ಹಿರಣ್ಣನ ಮನೆಗೆ ಬಂದು ನೋಡಿದರೆ ಅಲ್ಲಿ ಒಳಗಡೆ ಗಂಗವ್ವ ಅದಾಳು, ಒಳಗಡೆ ಏನೋ ಗುನು ಶಬ್ದ ಕೇಳಾಕತ್ತೈತಿ. ಮತ್ತು ಬ್ಯಾಗೇರಿ ನಿಮ್ಮ ಆಳ ಮನುಷ್ಯ ಬಂದದೇನಿ ಬಾಲ ತೆಗಿ ಅಂತಂದ್ರೆ ಅದಕ್ಕೆ ಸರಿಯಾಗಿ ಉತ್ತರನೂ ಬರ್ತಾಯಿಲ್ಲ. ಏನೋ ಒಂದು ಗಡಬಡ ಆಗೈತಿ ಅಂತೇಳಿ ಸಂಶಯ ಎತ್ತಾಯ್ದಂತ ಇವ ಬ್ಯಾಗೇರಿ. ನೋಡಿವ ನನಗೆ ಹೊಟ್ಟೆ ಹಸು ಭಾಳ ಆಗೈತಿ, ಯಾಕಂದ್ರೆ ನನಗೆ ಮೊದಲ ಹೊಟ್ಟೆರಿಕೆ ಮನುಷ್ಯ, ಅದಕ್ಕೆ ಲಗುಟ ಬಾಲ ತೆಗಿಯುವ ನನಗೆ ಹಸು ಆಗೈತಿ ಅಂತಂದರು. ಅಲ್ಪ ಇವತ್ತು ನಾ ಮನ್ಯಾಗ ಹಿಟ್ಟು ಇಲ್ಲ ಏನೂ ಇಲ್ಲ, ಅದಕ್ಕೆ ಮನ್ಯಾಗ ನೀರು ಸಹಿತಿಲ್ಲ, ನೀರು ತೊಗೊಂಡು ಬಾ ಆಮೇಲೆ ಮಾಡಿಕೊಡ್ತಾನಂತಂತ ಅಂದ್ಕೂಡಲೇ ಯಾಕೋ ಸಂಶಯ ಬರ್ತೈತಿ. ಮನುಷ್ಯಾಗ ಒಮ್ಮೆ ಸಂಶಯ ಬತ್ತಂತಂದ್ರೆ ಅದು ಯಾಕೆ ಏನ ಅನ್ನುವಂಥ ವಿಚಾರಗಳು ಹುಟ್ಟಿಕೋತಾವೆ. ಯಾಕಂದ್ರೆ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾರೆ. ಎಲ್ಲಿ ಸಂಶಯ ಬರ್ತದೆ ಅಲ್ಲೇನಾಕೈತೆ ಅಂದ್ರೆ ಸಂದೇಹಗಳು ಉತ್ಪನ್ನ ಆಗ್ತವೆ. ಸಂದೇಹಗಳು ಉತ್ಪನ್ನ ಆಗ್ತದೆ, ಅವು ಎಲ್ಲಿ ಒಂದು ಕುಹಕ ಕಾರ್ಯ ನಡೆದಿರಬೇಕೇನು ಅಂಥೇಳಿ ಆತಂಕ ಒಳಗಾಡ್ತದೆ. ಅಂಥ ಒಂದು ಸನ್ನಿವೇಶ ಇಲ್ಲಿ ಚಿತ್ರಣ ಇಲ್ಲಿ ಮೂಡ್ತಾಯಿದೆ. ಬ್ಯಾಗೇರಿ ಎಷ್ಟು ಕಳೆದ್ರೂ ಕೂಡ ಗಂಗಾ ಎದ್ದವಳು ತನ್ನ ಈ ಒಂದು ಸುದ್ದಿ ತಾನು ಪ್ರಸಂಗ ಮಾಡಿದಂಥ ಒಂದು ವಿಷಯ ಗುರುತು ಆಗಬಾರ್ದು ಅಂತ ಎಷ್ಟೇ ಅವಳು ಪ್ರಯತ್ನ ಮಾಡಿ ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೂ ಕೂಡ ಅದು ಒಳಗೆ ಏನೋ ಒಂದು ಶಬ್ದ ಕೇಳೋದು, ಮನುಷ್ಯರು ನಡೆದಾಡಿದಂಥ ಶಬ್ದ ಕೇಳೋದು ಅವನಿಗೆ ಕೇಳಿದಾಗ, ಯಾಕಂದ್ರೆ ಬಾಗಿಲಿಗೆ ಕಿವಿ ಹೆಚ್ಚಿ ಕೇಳ್ತಾ ಇರುವಾಗ ಅದೇನೋ ಒಂದು ಘಟನೆ ಆಗ್ತಾಯಿದೆ, ಯಾರೋ ಒಬ್ಬರು ಮನೆಯಾಗ ಪರಪುರುಷರು ಅದಾರು ಅನ್ನುವಂಥ ಒಂದು ತಿಳ್ಕೊಂಡ ಯಾರು ಏನು ಅನ್ನೋದು ಗೊತ್ತಾಗದೆ ಹೋದರೂ ಇಂಥ ಕೆಲಸ ಆಗಬಾರ್ದು ಅಂಥೇಳಿ ಬಾಗಿಲಲ್ಲೇ ನಿಂತು ಮತ್ತೆ ಪದೇ ಕೇಳಿದ್ರು ಕೂಡ ಸರಿಯಾಗಿ ಉತ್ತರ ಬಾರದ್ರಿಂದ ಬ್ಯಾಗೇರಿ ಏನಾಗಿದೆ ಅಂದರೆ ಏನೂ ಆಗೈತಿ ಇವರಿಗೆ. ಯಾಕಂದ್ರೆ ನಾವು ಊರಾಗಿಲ್ದಾಗ ಇಂಥ ನಮ್ಮ ಗರ್ತಿ ಗಂಗವ್ವ ಒಬ್ಬಕ್ಕೆನ ಇರಲಿಕ್ಕೆಲ್ಲ ಎಲ್ಲರೂ ಕೂಡ್ಯಾರ. ಮತ್ತು ಅವ್ರು ಮೈದುನರು ಇಬ್ಬರು ವಿರೂಪಾಕ್ಷ ಬಸವಂತ ಅವರು ಇಲ್ಲಿ ಕಾಣ್ತಾ ಇಲ್ಲ. ಜುಮು ಬೆಳಗಾಗತೈತಿ. ಬೆಳಗಾದರೂ ಕೂಡ ಹೆಣ್ಮಕ್ಳು ಲಗುಟು ಹೇಳಬೇಕು.
ಲಘೂಟ್ ಎದ್ದ ಮನೆ ಕೆಲಸ ಮಾಡೋಕ್ಕಿದ್ದಾಗ್ತಾರೋ ಅಂಥದ್ದು ಮಾಡ್ತಾಯಿಲ್ಲ. ಯಾಕೋ ಬಾಗಲಕ್ಕದ ಚಿಲಕಂತಿ ಕೊಂಡಿ ಹಾಕೇ ಬಿಟ್ಟತಿ. ಏನೋ ಸಂಶಯ ಬರ್ತದೆ ನನಗೆ. ಇನ್ನು ಏನು ಅನ್ನೋದನ್ನು ನಾನು ತಿಳ್ಕೊಂಡ ನಮ್ಮ ಸಾವ್ಕಾರ ಯರಣ್ಣಗೆ ಹೇಳಬೇಕು. ಹಿಂಗೆ ನಾನು ಪ್ರಯತ್ನ ಮಾಡಾಕತ್ತಿದ್ದೀನಿ, ಆದರೆ ನನಗೆ ಯಾಕೋ ಸುಳುವನ ಗೊತ್ತಾಗ್ತಾ ಇಲ್ಲ. ಮತ್ತೊಮ್ಮೆ ಕರೆ ನೋಡ್ತೀನಿ, ಗಂಗವ್ವಕ್ಕ ಏನಪ್ಪ ನನಗೆ ಹೇಳಿಲ್ಲಣ್ಣ, ಏನಂತ ಹೇಳಿದೀವ, ಮನ್ಯಾಗ ಏನೂ ಇಲ್ಲ ಮತ್ತು ನೀರೂ ಇಲ್ಲ, ನೀರು ತೊಗೊಂಡು ಬಾ ಅಂತೇಳಿ ನನಗೆ ಹೇಳೀನಿ. ಯವ್ವ ನೀರು ತರ್ತಂದು ಬಿಡವ, ಅದು ನನಗೆ ಏನಾದ್ರು ತಿನ್ನಾಕಬೇಕಾಗಿತ್ತು, ತಿಂದು ಹೊಕ್ಕನು, ಅದೇನೂ ಇಲ್ಲಪ್ಪ, ಹೋಗಿ ನೀರು ತೊಗೊಂಡು ಬಾ ಅಂತ ಹಾಕತ್ತಲ್ಲ ಕೂಡಲೇ ನನಗೂ ಏಕೋ ಒಂದು ಸಂಶಯ ಬರ್ತದೆ. ಏನೇ ಇರಲಿ, ಏನೇ ಇದ್ದದ್ದು ನಮ್ಮ ಮೊದಲ ಮನೆ ಮಾಲಕ್ ಲಗಳಾರನಿಗೆ ಹೇಳ್ತೇನೆ. ಯಾಕಂತಂದ್ರೆ ಈ ನಾ ಎಟ್ಟಾದರೂ ಆಳು ಮನುಷ್ಯ, ನಾ ಎಟ್ಟು ಹೇಳಿದರೂ ಕೂಡ ಆಕೇನು ಗಂಗವ್ವಕ್ಕೆ ಬಾಗಲ ತೆಗಿತಾಯಿಲ್ಲ. ತೆಗಿತಿಲ್ಲ ಅಂದ್ಕೊಳ್ಳಿ ಇದ್ದದ್ದು ಇದ್ದಂಗೆ ಹೋಗಿನ ಚಾವಡಿಗೆ ಹೋಗಿ ಈರಣ್ಣ ಮುಂದೆ ಹೇಳ್ತಾನೆ. ಈರಣ್ಣನ ಮುಂದೆ ಹೇಳ್ತಾನೆ. ಆಮೇಲೆ ಅವ್ರು ಬಂದು ಏನು ಮಾಡ್ತಾರೋ ನನಗಾರ ಯಾಕೆ ಇವ ನಾವು ಸಾಬರಿಬೇಕು ನೋಡು. ಏನೇ ಇರುವ ತಕ ಮನುಷ್ಯ ಒಳಗೆ ಗುದ್ದಿನ್ಯಾಗ ನಾವು ಹೆಗ್ನ ಇಟ್ಟ ಗಾಡಿ ಸಾರಿಸಿದ್ರೆ ಶಾಶ್ವತ ಆಗೋದಿಲ್ಲ, ಮತ್ತು ಅದ ಬೋಕ ತೆಗೆದನ. ಹಂಗೇನಾಗೈತಿ, ಈಗ ಮತ್ತೊಬ್ಬರ ಮನೆ ಸಾಬರಿ ಮಾಡ್ಕೋತ ಹೋದೆವು ಅಂತಂದ್ರೆ ಮತ್ತು ಅದೇ ಹಿಂದೆ ನಮಗೂ ಆಗೋದನ. ಅದೆಲ್ಲ ಹೇಗೆ ನನಗೇನು ಬೇಕಾಗಿಲ್ಲ. ಇದ್ದದ್ದು ಸುದ್ದಿ ಇದ್ದಂಗೆ ಹೇಳ್ತೇನೆ. ಮುಂದೆ ಅವ್ರು ಸಾವುಕಾರ ಏನು ಮಾಡ್ತಾರೋ ಅವ್ರ ಜೋಡಿನೂ ನಾನು ಇದ್ರಾತು. ಅದನ್ನು ಎಲ್ಲ ದೇವರಿಗೆ ಬಿಟ್ಟುಬಿಡು ಬಸವಣ್ಣ, ಏನೇ ಆಗಲಿಪ್ಪ ಎಲ್ಲರಿಗೂ ಒಳ್ಳೇದು ಮಾಡು. ಯಾಕಂದರೆ ಎಲ್ಲರೂ ಸುಖಿಯಾಗಿರಬೇಕು. ನಮ್ಮ ಆಶೆನ ನಾವು ನಮ್ಮ ಮನೆಯಣ್ಣವರು ಅಷ್ಟೇ ಅಲ್ಲ, ನಮ್ಮ ಓಣ್ಯಾಣ್ಣವರು ಚಲೋ ಇರಬೇಕು, ನಮ್ಮ ನಾಡಿನವರು ಚಲೋ ಇರಬೇಕು. ಹಂಗೆ ನಮ್ಮ ರಾಜ್ಯದವರ, ನಮ್ಮ ರಾಷ್ಟ್ರದವರ, ಇಡೀ ಜಗತ್ತಿನಾಗಂತ ಎಲ್ಲರೂ ಸುಖಿಯಾಗಿರ್ಬೇಕು ಅನ್ನುವಂಥ ಆಸೆ ಇದು ಕರೆನೇ ಆಯ್ತದೆ. ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯಾಗ ಆಸೆ ಏನಿದೆ, ತಾವೊಬ್ಬ ಆರಾಮಿರಬೇಕು ಅನ್ನುವಂಥದ್ದೇನಿಲ್ಲ. ತನ್ನ ಕೂಡ ತನ್ನ ಬಂಧು ಒಳಗ, ತನ್ನ ಊರಿನವರು, ತನ್ನ ನಾಡಿನವರು, ಹಿಂಗೆಲ್ಲರೂ ಸುಖವಾಗಿರ್ಬೇಕಂತಿರ್ತೈತಿ. ಆದರೆ ಇದು ಎಡವಟ್ಟಾದಂಗೆ ಕಾಣ್ತೈತಿ. ಏನೇ ಆಗಲಿ, ಏನು ಇದ್ದದ್ದನ್ನು ಸುದ್ದಿ ಇದ್ದಂಗೆ ಹೋಗಿ ಹೇಳ್ತೇನೆ. ಮುಂದೆ ಏನಾಕತ್ತೆ ಯಾಕದ ಬಸವಣ್ಣಗೆ ಬಿಟ್ಟದ್ದ. ಬಸವಣ್ಣನ ಇದ್ರ ಪ್ರಕಾರ ಏನಾಕತ್ತೆ ಅದನ್ನ ಹೋಗೋ ಮುಂದೆ ಗಂಗವ್ವಕ್ಕೂ ಹೇಳಿದ್ದು, ಬಸವಣ್ಣ ದೇವರ ಗುಡಿಗೆ ಹೋಗಿ ಗಂಡ ಮಗನ ಬಡ್ಕೊಂಬ ಅಂತೇಳಿ. ಅದು ಏನಾಗಿ ನಡೀತು ಏನೋ, ಯಾಕೋ ನನಗೂ ಅಷ್ಟು ಪಕ್ಕಾನ ಗೊತ್ತಾಗತ್ತ. ಯಾಕೆ ನಾ ಈಗಿಂದೀಗಲೇ ಚಾವಡಿಗೆ ಹೋಗಿ ಬರ್ತೇನೆ.